ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹುಟ್ಟೋ ಮಗು ಗಂಡು ಅಂತ ಹೇಗೆ ಗುರುತಿಸಬಹುದು, ಇಲ್ಲಿ ಕೆಲವೊಂದು ಲಕ್ಷಣಗಳನ್ನ ನಾನು ಹೇಳ್ತೀನಿ. ಅಂದರೆ ನನಗೆ ಇರುವಂತಹ ಲಕ್ಷಣಗಳನ್ನ ನಾನು ಹೇಳ್ತೀನಿ ನಿಮಗೆ. ನೀವು ಇದನ್ನು ಅಬ್ಸರ್ವ್ ಮಾಡಿದರೆ ನಿಮಗೆ ಹುಟ್ಟೋ ಮಗು ಗಂಡು ಅಂತ ತಿಳ್ಕೊಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದ್ರ ಮುಂಚೆ ಹಾಕಿದಂಥ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಮಾಡುವಂತಹ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇನ್ನೊಂದು ಏನಂದರೆ, ಈ ವಿಡಿಯೋನ ಯಾರೂ ಕೂಡ ನೆಗೆಟಿವ್ ರೀತಿಯಲ್ಲಿ ಜಡ್ಜ್ ಮಾಡಬೇಡಿ. ಯಾಕಂದರೆ ನಾನು ಇಲ್ಲಿ ಯಾವುದೇ ರೀತಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ. ನನಗೆ ಯಾವ ಸಿಂಪ್ಟಮ್ ಇತ್ತು ಬೇಬಿ ಬಾಯ್ಗೆ ಅನ್ನೋದನ್ನ ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಿದ್ದೀನಿ. ಮತ್ತು ಇದು 100% ಈ ಸಿಂಪ್ಟಮ್ಸ್ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಅಂತ ಕೂಡ ನಾನು ಹೇಳ್ತಿಲ್ಲ. ನನಗೆ ಯಾವ ಸಿಂಪ್ಟಮ್ಸ್ ಇತ್ತು ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಮತ್ತು ಗಂಡು ಪಾಪು ಆಗಲಿ ಹೆಣ್ಣು ಪಾಪು ಆಗಲಿ ಯಾವುದೇ ರೀತಿ ಭೇದ ಭಾವ ಬೇಡ. ಎಲ್ಲ ಮಕ್ಕಳು ಒಂದೇ. ಗಂಡು ಪಾಪುನೇ ಬೇಕು ಹೆಣ್ಣು ಪಾಪುನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಹೇಳ್ತೀನಿ. ಈಗ ಗಂಡಸರಿಗಿಂತ ಹೆಣ್ಮಕ್ಳು ಎಲ್ಲದರಲ್ಲೂ ಹೆಚ್ಚಾಗಿದ್ದಾರೆ. ಹಾಗಂತ ಅವರು ಕೀಳಲ್ಲ ಇವರು ಕೀಳಲ್ಲ, ಇಬ್ಬರು ಸಮಾನವಾಗಿ ನೋಡಬೇಕು ಅಂತ ಹೇಳ್ತೀನಿ. ಯಾವ ಪಾಪು ಆದರೂ ಖುಷಿನೇ ಅಲ್ವಾ. ಆರೋಗ್ಯವಾಗಿದ್ದರೆ ಎಲ್ಲ ಬಾಯ್ ಬೇಬಿ ಆಗಲಿ ಗರ್ಲ್ ಬೇಬಿ ಆಗಲಿ ಆರೋಗ್ಯವಾಗಿ ಖುಷಿಯಾಗಿರಲಿ ಅಂತ ನಾನು ಹೇಳ್ತೀನಿ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಶರೀರದಲ್ಲಿ ಸುಮಾರು ಬದಲಾವಣೆ ಆಗ್ತಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ನಿಮ್ಮ ಆಹಾರದಲ್ಲಿ ಆಗಲಿ, ಅಂದರೆ ನೀವು ಸೇವನೆ ಮಾಡುವಂತಹ ಆಹಾರದಲ್ಲಾಗಲಿ, ಮತ್ತು ನಿಮ್ಮ ಬಾಡಿ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ತುಂಬ ಆಗ್ತಿರುತ್ತೆ. ಫಸ್ಟ್ ನಾನು ನಿಮಗೆ ಫಸ್ಟ್ ಸಿಂಪ್ಟಮ್ ಹೇಳೋದೇನೆಂದರೆ, ನನಗೆ ಫಸ್ಟ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಮಂತಲ್ಲಿ ನನಗೆ ಅಷ್ಟು ಏನು ಕೂಡ ಗೊತ್ತಾಗಲಿಲ್ಲ. ಅಂದರೆ ಚೇಂಜಸ್ ಅವೆಲ್ಲ ಏನು ನನಗೆ ಗೊತ್ತಾಗಲಿಲ್ಲ ಫ್ರಮ್ ಸೆಕೆಂಡ್ ಮಂತ್. ಸೊ ಏನಾಯಿತು ಅಂದರೆ, ನನ್ನ ಸ್ಕಿನ್ ಬಗ್ಗೆ ಹೇಳ್ತೀನಿ. ಫಸ್ಟು ಸ್ಕಿನ್ ಏನಾಯಿತು ಅಂದರೆ ಡಲ್ ಆಗ್ತಾ ಹೋಯಿತು. 2 to 3 ಟೈಮ್ಸ್ ನನ್ನ ಡಲ್ನೆಸ್ ನನ್ನ ಸ್ಕಿನ್ಗಿಂತ ಒರಿಜಿನಲ್ ಕಲರಿಂದ ಡಲ್ ಆಯಿತು. ಮತ್ತು ತುಂಬ ಕಪ್ಪಾಗಿದೆ, ನಾನು ತುಂಬ ಕಪ್ಪಾಗಿಬಿಟ್ಟಿದೆ. ಮತ್ತು ನನಗೆ ಪಿಂಪಲ್ಸ್ ಕೂಡ ಸ್ಟಾರ್ಟ್ ಆಯಿತು. ಹತ್ರ ಎಲ್ಲ ನನಗೆ ಬ್ಲ್ಯಾಕ್ ಒಂದು ಪ್ಯಾಚಸ್ ಥರ ಆಗಿತ್ತು. ಮತ್ತು ಬೆನ್ನ ಹಿಂದೆ ಕೂಡ ನನಗೆ ಪಿಂಪಲ್ಸ್ ಇತ್ತು. ಸೊ ಇದನ್ನು ನೋಡಿಕೊಂಡು ಗಂಡು ಮಗು ಆಗುತ್ತೆ ಅಂತ ನನ್ನ ಅನಿಸಿಕೆ ಇತ್ತು. ಓಕೆನಾ. ಸೊ ನಾನು ಎಷ್ಟೇ ಮನೇಲಿದ್ದರೂ ಕೂಡ ನಾನು ಆಚೆನೇ ಹೋಗ್ತಿರ್ಲಿಲ್ಲ. ಅಷ್ಟಾಗಿನೂ ನಾನು ಅಷ್ಟು ಕಪ್ಪಾಗಿದ್ದೆ ಆ ಟೈಮಲ್ಲಿ. ಸೊ ಇದು ಒಂದು ಗಂಡು ಬೇಬಿ ಸಿಂಪ್ಟಮ್ಸು. ನೆಕ್ಸ್ಟ್ ಏನಂದರೆ, ಊಟದಲ್ಲಿ ನಿಮಗೆ ಖಾರ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಅಂದರೆ ನನಗೆ ಕ್ರೇವಿಂಗ್ಸ್ ಇದ್ದು ಬರೀ ಸ್ಪೈಸಿ ಐಟಮ್ಸ್, ಖಾರನೇ ತಿನ್ನಬೇಕು. ನನ್ನ ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಬರೀ ಗೋಲ್ಗಪ್ಪ, ಇದು ಬಿರಿಯಾನಿ, ಫುಲ್ ಖಾರವಾಗಿರುವಂಥದ್ದೇ ತಿನ್ನೋಕ್ಕೆ ಇಷ್ಟಪಡ್ತಿದ್ದೆ. ಸ್ವೀಟ್ ತಿಂತಿದ್ದೆ, ಅಂದರೆ ಇದು ರಸಮಲಾಯಿ ಇದೆಲ್ಲ ನನ್ನ ಫೇವ್ರೆಟ್. ಬಟ್ ಇಷ್ಟ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಏನೋ ತಿನ್ನಬೇಕು ತಿಂತಿದ್ದೆ ಅಷ್ಟೇ. ಮತ್ತು ಹೊಟ್ಟೆ ಶೇಪ್ ಇಂದ, ಅಂದರೆ ಇವಾಗ ನನ್ನ ಹೊಟ್ಟೆ, ನನ್ನ ಆಫೀಸಿಗೆಲ್ಲ ಹೋಗ್ತಿದ್ದೆ. ಸೊ ನಾನು 7th ಮಂತ್ವರೆಗೂ ಹೋದೆ ಆಫೀಸಿಗೆ. ಅವ್ರು ನನಗೆ ಹೊಟ್ಟೆನೇ ಇಲ್ಲ, 2 months 3 months ಪ್ರೆಗ್ನೆಂಟ್ ಥರ ಇದೆ ಅಂತ ಹೇಳ್ತಿದ್ರು. ಸೊ ಹೊಟ್ಟೆ ಅಷ್ಟು ದಪ್ಪವಾಗಿದ್ದಿಲ್ಲ ನನಗೆ. ಸೊ ಹೊಟ್ಟೆ ಅಷ್ಟು ದಪ್ಪ ಇದ್ದಿಲ್ಲ. ಮತ್ತು ನನಗೆ ಹೊಟ್ಟೆ ಮೇಲೆ ಸ್ಟ್ರೈಟ್ ಲೈನ್ ಇತ್ತು. ಅಂದರೆ ಇದು ಹೊಕ್ಕುಳದ ಮೇಲೆ ತನಕ ಹೋಗಿತ್ತು. ಹೊಟ್ಟೆ ಮೇಲೆ ಸ್ಟ್ರೈಟ್ ಲೈನ್, ಅಂದರೆ ಹೊಟ್ಟೆಯ ಕೆಳಭಾಗದಿಂದ ಹೊಕ್ಕುಳದ ಮೇಲೆ ತನಕ ಹೋಗಿದ್ದು. ಇದು ಸ್ಟ್ರೈಟ್ ಥಿಕ್ ಲೈನ್ ಇತ್ತು. ಓಕೆನಾ. ಇದೊಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ನೀವು ಬಾಯ್ ಬೇಬಿ ಅಂತ ಹೇಳ್ಬೋದು. ಮತ್ತು ಹೇರ್ ಗ್ರೋತ್ ಚೆನ್ನಾಗಿತ್ತು. ನನಗೆ ಯಾವುದೇ ರೀತಿ ಹೇರ್ ಫಾಲ್ ಇದ್ದಿಲ್ಲ. ಹೇರ್ ಫಾಲ್ ಅನ್ನೋದಕ್ಕಿಂತ ನನಗೆ ಮೊದಲಿಂದ, ನನ್ನ ಸ್ಟಾರ್ಟಿಂಗ್ ಡೇಸಿಂದ ನನಗೆ ಯಾವ ರೀತಿ ಹೇರ್ ಇತ್ತು ಅದೇ ರೀತಿ ಹೇರ್ ಗ್ರೋತ್ ಇತ್ತು. ಮತ್ತು ನನಗೆ ಹೇರ್ ಫಾಲ್ ಯಾವ ರೀತಿ ಮುಂಚೆಯಿಂದ ಸ್ವಲ್ಪ ಹೇರ್ ಫಾಲ್ ಇತ್ತು, ಬಾಚಿದ್ರೆ ಸ್ವಲ್ಪ ಕೂದಲು ಬರೋದು, ಅಷ್ಟು ಬಿಟ್ಟು ನನಗೆ ಯಾವುದೇ ರೀತಿ ಹೇರ್ ಫಾಲ್ ಇದ್ದಿಲ್ಲ. ಹೇರ್ ಗ್ರೋತ್ ಮಾತ್ರ ಚೆನ್ನಾಗಿತ್ತು ನನಗೆ. ಸೊ ಇದೊಂದು ಸಿಂಪ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ, ರೈಟ್ ಸೈಡ್ ಪಾಪು ತುಂಬ ಓದಿದ್ದಿತ್ತು. ರೈಟ್ ಸೈಡ್ ಪಾಪು ಹೋದರೆ ಬಾಯ್ ಬೇಬಿ ಅಂತ ಹೇಳ್ತಾರಲ್ವ. ಸೊ ಈ ಸಿಂಪ್ಟಮ್ ಖಂಡಿತ ನನಗಿತ್ತು. ಅಂದರೆ ಯಾವಾಗೂ ರೈಟ್ ಸೈಡೇ ಮೂಮೆಂಟ್ ಇರುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ, ಅಂದರೆ ಜಾಸ್ತಿ ನನಗೆ ಇದ್ದಿದ್ದು ರೈಟ್ ಸೈಡೇ, ಲೆಫ್ಟ್ಗಿಂತ ರೈಟ್. ಬಟ್ ಲೆಫ್ಟಲ್ಲಿ ಕೂಡ ಓದಿತ್ತು, ಬಟ್ ಜಾಸ್ತಿ ಇದ್ದಿದ್ದು ರೈಟ್ ಸೈಡಲ್ಲಿ ಫೀಲ್ ಆಗ್ತಿತ್ತು ನನಗೆ. ಮತ್ತು ಇನ್ನೊಂದು ಸಿಂಪ್ಟಮ್ ಏನು ಹೇಳಬೇಕು ಅಂದರೆ,
ಮಾರ್ನಿಂಗ್ ಸಿಕ್ನೆಸ್ ಇತ್ತು ನನಗೆ. ಎದ್ದಿದ ತಕ್ಷಣ ಸುಸ್ತಾಗೋದು ಇದೆಲ್ಲ ನಾರ್ಮಲ್ ಅಲ್ವಾ. ಬಟ್ ಆ್ಯಕ್ಟಿವ್ ಆಗಿದ್ದೆ ನಾನು. ಬೆಳಿಗ್ಗೆ ಎದ್ದಿದ ತಕ್ಷಣ ಸುಸ್ತಾಗ್ತಿತ್ತು. ಅದು ಬಿಟ್ಟರೆ ನಾನು ಆ್ಯಕ್ಟಿವ್ ಆಗಿದ್ದೆ. ಮಲ್ಕೊಂಡೇ ಇರೋದು ಆ ಥರ ಏನು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಇದ್ದೇ ಇರಲಿಲ್ಲ. ನಾನು ಹೇಳಬೇಕು ಅಂದರೆ 7 ಮಂತ್ಸ್ವರೆಗೂ ನಾನು ಒಬ್ಬಳೇ, ಅಂದರೆ ನಾನು ಕೆಲಸ ಮಾಡಿಕೊಂಡು ತುಂಬ ಬೆನ್ನು ನೋವ್ತಿತ್ತು ನನಗೆ. ಆದರೂ ಕೂಡ ನಾನು ಕೆಲಸ ಮಾಡಿಕೊಂಡು ಆ್ಯಕ್ಟಿವ್ ಆಗೇ ಇದ್ದೇ ಹೊರತು ನಾನು ರೆಸ್ಟ್ ಬೇಕಪ್ಪ ಅಂತ ಅಂದಿಲ್ಲ. ಬಟ್ 8th ಮಂತಿಂದ ನಾನು ರೆಸ್ಟ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ. ಬೇಬಿ ಪಡೆಯೋದೇ ಒಂದು ಬ್ಲೆಸ್ಸಿಂಗ್. ಹೆಲ್ದಿ ಬೇಬಿ ಆಗಿರಬೇಕು ಅಷ್ಟೇ. ಗಂಡು ಪಾಪು ಹೆಣ್ಣು ಪಾಪು ಅನ್ನೋದು ಮೇನ್ ಅಲ್ಲ ಅಲ್ವಾ. ಸೊ ಇದೇ ಸಿಂಟಮ್ಸ್ ಇದ್ದು ಹೆಣ್ಣು ಪಾಪು ಆಯಿತು ಅಂತಾರೆ ಅಲ್ವಾ. ಇವಾಗ ಕೆಲವೊಬ್ಬರಿಗೆ ನಾನು ಹೇಳಿದ್ದೇ ಸಿಂಟಮ್ಸ್ ಇತ್ತು ಬಟ್ ಹೆಣ್ಣು ಪಾಪು ಆಗಿರತ್ತೆ. ಬಟ್ ಎಲ್ಲರದ್ದು ಬಾಡಿ ಒಂದೇ ಥರ ಇರುತ್ತೆ ಅಂತ ನಾನು ಹೇಳಲ್ಲ. ಡಿಫ್ರೆಂಟ್ ಬಾಡಿ ಇರುತ್ತೆ ಅಲ್ವಾ. ಎಲ್ಲರದ್ದು ಬೇರೆ ರೀತಿ ಬಾಡಿ ಇರುತ್ತೆ. ಆ್ಯಂಡ್ ನಾನು 100% ಇದೇ ಸಿಂಟಮ್ಸ್ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಅಂತಲೂ ಕೂಡ ಹೇಳ್ತಿರಲಿಲ್ಲ. ತುಂಬ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇವಾಗ ಆಸಕ್ತಿ ಇರುತ್ತೆ, ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಈ ಸಿಂಟಮ್ಸ್ ಇದ್ರೆ ಅಂತ. ಇದನ್ನೆಲ್ಲ ನೀವು ನೋಡಬೇಡಿ ಅಂತ ಹೇಳಲ್ಲ. ನಾನು ಕೂಡ ನೋಡಿದ್ದೆ, ನಾನು ಕೂಡ ಕೇಳಿದ್ದೆ ಈ ಥರ ಇದ್ರೆ ಈ ಬೇಬಿ ಆಗುತ್ತೆ. ಬಟ್ ಅದು ನನಗೆ ನಿಜ ಆಗಿದೆ. ಕೆಲವೊಬ್ಬರಿಗೆ ಅದು ಸುಳ್ಳು ಆಗ್ಬೋದು ಅಲ್ವಾ. ಸೊ ನೀವು ಅದನ್ನೇ ಆಸೆ ಪಟ್ಕೊಂಡು ಇರಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇದ್ದಂತಹ ಸಿಂಪ್ಟಮ್ಸ್ ಇಷ್ಟು. ಸೊ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನಗೆ ಇದು 2 ಸಿಂಪ್ಟಮ್ಸ್ ಇನ್ನೊಂದಿದೆ, ಏನಂದರೆ ಹಾರ್ಟ್ ಬೀಟ್ ಮತ್ತು ಪ್ಲಾಸೆಂಟಾಯಿಂದ ತಿಳ್ಕೊತಾರೆ ಬಾಯ್ ಬೇಬಿ ಅಂತ. ಬಟ್ ನಂದು ಇದರಲ್ಲಿ ಇದು ರಾಂಗ್ ಆಗಿದೆ. ಯಾಕಂದರೆ ನನಗೆ ಆ್ಯಂಟೀರಿಯರ್ ಇದ್ದೇ ನನಗೆ ಬಾಯ್ ಬೇಬಿ ಆಗಿದೆ. ಪೋಸ್ಟೀರಿಯರ್ ಅಂತೂ ನನಗೆ ಇರಲಿಲ್ಲ, ಆ್ಯಂಟೀರಿಯರಲ್ಲೇ ಇದ್ದಿದ್ದು ನಂದು. ಮತ್ತು ಹಾರ್ಟ್ ರೇಟ್ ಕೂಡ 140 ಬಿಲೋ ಇದ್ದರೆ ಹುಡುಗ ಪಾಪು ಅಂತ ಹೇಳ್ತಾರೆ, 140 ಎಬೋ ಇದ್ದರೆ ಹುಡುಗಿ ಪಾಪು ಅಂತ ಹೇಳ್ತಾರೆ. ಸೊ ನನಗೆ 140 ಎಬೋನೇ ಇದ್ದಿದ್ದು. ವೇರಿಯೇಷನ್ ಆಗ್ತಿತ್ತು ಬಟ್ ಲಾಸ್ಟಲ್ಲಿ 160 ಅರೌಂಡ್ ಏನೋ ಇತ್ತು ನಂದು. ಬಟ್ ನನಗೆ ಆದರೂ ಕೂಡ ಬಾಯ್ ಬೇಬಿ ಆಗಿದೆ. ಸೊ ನೋಡಿ, ಈ ಸಿಂಪ್ಟಮ್ಸ್ನ ನೋಡಿಕೊಂಡು ನೀವು ಗರ್ಲಾ ಬಾಯಾ ಅಂತ ತಿಳ್ಕೊಳ್ಳೋದು ತಪ್ಪು ಅಲ್ವಾ. ಸೊ ಏನಂದರೆ ಜಸ್ಟ್ ಕ್ಯೂರಿಯಾಸಿಟಿಗೆ ಬಾಯಾ ಗರ್ಲಾ ಅಂತ. ನನಗೆ ಇದ್ದಿದ್ದು ಈ ಸಿಂಪ್ಟಮ್ಸ್, ನಿಮಗೂ ಈ ಸಿಂಪ್ಟಮ್ಸ್ ಇರ್ಬೋದು. ಸೊ ಯಾರಿಗೆಲ್ಲ ಈ ಸಿಂಪ್ಟಮ್ಸ್ ಇಟ್ಕೊಂಡು ಬಾಯ್ ಬೇಬಿ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಹೇಳಿ, ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋ ಮಾಡೋದಕ್ಕೆ. ನನಗೆ ಗೊತ್ತಿರೋಂತಹ ಇನ್ಫಾರ್ಮೇಷನ್ನ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.